ಈಗ ಗಂಡು ಹೆಣ್ಣಿನ ಬಗ್ಗೆ ಮಾತಾಡಿದ್ವಿ, ಯಾವುದೇ ವ್ಯತ್ಯಾಸ ಇಲ್ಲ ಅಂತ ನೀವೇ ಹೇಳಿದ್ರಿ. ಇಬ್ರು ಒಂದೇ ಸಮನಾದಂಥ ಆಟ ಟಾಸ್ಕ್ಗಳಲ್ಲಿ ಇತ್ತು. ಈಗ ಬಡವ್ರ ಮಕ್ಕಳು ಗೆಲ್ಬೇಕು, ಬಡವ್ರ ಮಕ್ಕಳು ಗೆಲ್ಬೇಕು ಅಂತಾರೆ. ಮುಖವಾಡ ಹಾಕೊಂಡವರು ಬಡವ್ರ ಮಕ್ಕಳು ಅಂತ ಪೋರ್ಟ್ರೇಟ್ ಆದ್ರ ಮೇಡಮ್ ಈ ಸೀಸನಲ್ಲಿ? ಸರ್, ಇವತ್ತು ನನಗೆ ಗೊತ್ತಿಲ್ಲ, ಜನ ಮರಳು ಜಾತ್ರೆ ಮರಳು ಅಂತ ಹೇಳುತ್ತಾರೆ ನಮ್ಮ ಕನ್ನಡದಲ್ಲಿ. ನನಗಿದು ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದರೆ ಒಬ್ಬರನ್ನ ನೀವು ಕೆಳಗಿಡಬೇಕು ಅಥವಾ ಒಬ್ಬರನ್ನ ನೀವು ಸೋಲಿಸ್ಬೇಕು ಅಥವಾ ಒಬ್ಬರನ್ನ ನೀವು ಗೆಲ್ಲಿಸ್ಬೇಕು ಅನ್ನೋ ಭರದಲ್ಲಿ ಇನ್ನೊಬ್ಬರನ್ನ ನಿಮ್ಮ ಜೊತೆಗೆ ಆಟ ಆಡಿದಂತಹ ಸ್ಪರ್ಧಿಯನ್ನು ನೀವು ತೀರಾ ಕೆಳಗಿಟ್ಟು ಅಲ್ಲಿ ರಾಜಕೀಯವನ್ನು ಮಧ್ಯಕ್ಕೆ ತರ್ತೀರಿ, ಧರ್ಮವನ್ನು ತರ್ತೀರಿ, ಜಾತಿಯನ್ನು ತರ್ತೀರಿ, ವಯಸ್ಸನ್ನು ತರ್ತೀರಿ, ಗಂಡು ಹೆಣ್ಣು ಅನ್ನೋ ಭೇದವನ್ನು ತರ್ತೀರಿ, ಮತ್ತು ಬಡವ ಶ್ರೀಮಂತ ಅನ್ನೋ ಭೇದ ಭಾವವನ್ನು ನೀವು ತರ್ತೀರಿ. ಎಲ್ಲೂ ಬಿಗ್ ಬಾಸ್ ನಮ್ಮನ್ನು ಕೇಳೇ ಇಲ್ಲ ಸರ್. ಇಲ್ಲಿ ನೀನು ಬಡವನ, ನೀನು ಶ್ರೀಮಂತನ ಅಂತ ಕೇಳಿ ನಮ್ಮನ್ನು ಬಿಗ್ ಬಾಸ್ ಮನೆ ಒಳಗಡೆ ನಮ್ಮನ್ನು ಬಿಟ್ಟಿಲ್ಲ. ನಿನಗೆ ಆಟ ಆಡೋಕ್ಕೆ ಯೋಗ್ಯತೆ ಇದೆಯಾ, ನೀನು ಬಿಗ್ ಬಾಸ್ ಮನೆ ಒಳಗಡೆ ಇರೋ ಯೋಗ್ಯತೆ ಇದ್ದರೆ ನೀನು ಇರ್ತೀಯ, ನೀನು ಯೋಗ್ಯತೆ ಇಲ್ಲಾಂದರೆ ನೀನು ಹೊರಗಡೆ ಬರ್ತೀಯ ಅಂತಲೇ ಹೇಳಿದರು. ಬಟ್ ಇಲ್ಲಿ ಎಲ್ಲಿಂದ ಬಂತು ಜಾತಿ, ಎಲ್ಲಿಂದ ಬಂತು ಧರ್ಮ, ಎಲ್ಲಿಂದ ಬಂತು ಬಡವ ಶ್ರೀಮಂತ, ಎಲ್ಲಿಂದ ಬಂತು? ಇವೆಲ್ಲ ಒಂದು ಯಾವುದು ಬಡವ ಅನ್ನುವಂಥದ್ದು ಅಥವಾ ನಾನು ಬಡವ ಅಂತ ಹೇಳ್ಕೊಳ್ಳೋದು ಎಲ್ಲೂ ಸ್ಟ್ರಾಟಜಿ ಆಗಬಾರ್ದು ಸರ್. ಇದನ್ನು ಯಾರೋ ಹೇಳ್ಕೊಂಡ್ರು ಅಂತ ನಾನು ಹೇಳ್ತಿಲ್ಲ, ಬಿಂಬಿಸಿದವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಬ್ರು ಶ್ರೀಮಂತರು, ಇನ್ನೊಂದು ಮತ್ತೊಂದು ಅಂತ. ಶ್ರೀಮಂತರು ಅಂತ ಬರೀ ತಟ್ಟೆಲಿ ಕೂತ್ಕೊಂಡು ಸ್ಪೂನಲ್ಲಿ ಊಟ ಮಾಡ್ಕೊಂಡು ಬಂದಿದ್ದಿದ್ರೆ ಇವ್ರು ಏನೂ ಆಡಿಲ್ಲಪ್ಪ ಅಂತ ಹೇಳ್ಬೋದು. ನಾವು ಕಂಪ್ಲೀಟಾಗಿ ನಮ್ಮನ್ನು ನಾವು ಅರ್ಪಿಸ್ಕೊಂಡಿದ್ದೀವಿ ಆ ಮನೆಗೆ. ನಮಗೆ ಮಾನಸಿಕವಾಗಿ ಏನು ಗಾಯಗಳಾಗಿದೆ, ನಮಗೆ ದೈಹಿಕವಾಗಿ ನಮಗೆ ಏನೇನು ಗಾಯಗಳಾಗಿದೆ, ಹಲ್ಲೆಗಳಾಗಿದೆ ನಮಗೆ ಗೊತ್ತಿದೆ. ಯಾಕಂದರೆ ಆಟದ ಥರನೇ ಆಟ ಆಡಬೇಕು ಅಂತ ನಾವು ಹೋಗಿದ್ವಿ ಹೊರತಾಗಿ ಇನ್ನೊಬ್ಬರ ಆಟವನ್ನು ಹಾಳು ಮಾಡಬೇಕು ಅನ್ನೋ ಸ್ವಾರ್ಥ ಇಟ್ಕೊಂಡು ಹೋಗಿರಲಿಲ್ಲ. ಇವತ್ತು ಯಾರಿಗೆ ನೀವು ಕಪ್ ಕೊಟ್ಟಿದ್ದೀರಾ, ಯಾರನ್ನು ಗೆಲ್ಸಿದ್ದೀರಾ, ಯಾರನ್ನು ಸೋಲಿಸಿದ್ದೀರಾ, ಅದಕ್ಕೆ ಉತ್ತರ ಐ ಥಿಂಕ್ ಕರ್ನಾಟಕದ ಜನತೆ ನೋಡ್ತಾ ಇದ್ರೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ.